ಸಿದ್ಧಾರ್ಥ್ ಕುರ್ಚಿಯಿಂದ ಎದ್ದು ನಿಂತು ಹೊರಗೆ ಹೋಗಲು ಪ್ರಾರಂಭಿಸಿದನು. ಅಸಿಸ್ಟೆಂಟ್ ಬೇಗನೆ ಅವನನ್ನು ಹಿಂಬಾಲಿಸಿದನು. ಅಸಿಸ್ಟೆಂಟ್ ತನ್ನ ಫೋನ್ ಹೊರತೆಗೆದು ಸಂಪರ್ಕಗಳನ್ನು ನೋಡುತ್ತಾ ಅವರ ಚಿಕ್ಕ ಸರ್ನನ್ನು ಹುಡುಕಲು ಆದೇಶಗಳನ್ನು ನೀಡಿದನು. ಕಾರಿನಲ್ಲಿ ಕುಳಿತ ನಂತರ ಅಸಿಸ್ಟೆಂಟ್ ಸಿದ್ಧಾರ್ಥ್ನ ಗಂಭೀರ ಮುಖವನ್ನು ನೋಡಿ, ನಿಮ್ಮ ಹತ್ತಿರ ಚಿಕ್ಕ ಸರ್ ಅವರ ಫೋಟೋ ಇದೆಯಾ ಎಂದು ಕೇಳಿದನು. ಸಿದ್ಧಾರ್ಥ್ ತನ್ನ ದೃಷ್ಟಿ ತಿರುಗಿಸಿ ಅವನನ್ನು ನೋಡಿದಾಗ ಅಸಿಸ್ಟೆಂಟ್ ಸ್ವಲ್ಪ ಹೆದರುತ್ತಾ, ಸರ್, ನಮ್ಮ ಹತ್ತಿರ ಚಿಕ್ಕ ಸರ್ ಫೋಟೋ ಇದ್ದಿದ್ದರೆ ಅವರನ್ನು ಹುಡುಕುವುದು ನಮಗೆ ಇನ್ನೂ ಸುಲಭವಾಗುತ್ತಿತ್ತು ಎಂದನು. ಸಿದ್ಧಾರ್ಥ್ ತನ್ನ ದೃಷ್ಟಿಯನ್ನು ಮರೆಸಿದಾಗ ಅವನ ಹತ್ತಿರ ಯಾವುದೇ ಫೋಟೋ ಇಲ್ಲ ಎಂದು ಅಸಿಸ್ಟೆಂಟ್ ಅರ್ಥ ಮಾಡಿಕೊಂಡನು. ಸಿದ್ಧಾರ್ಥ್ನ ಮುಖವು ಕ್ಷಣ ಕೋಪರಿಂದ ಕಪ್ಪಾಗುತ್ತಿತ್ತು. ಇದನ್ನು ನೋಡಿ ಅಸಿಸ್ಟೆಂಟ್ ತುಂಬ ಭಯಬಿದ್ದು ತನ್ನ ಫೋನ್ನಲ್ಲಿ ಬೇಗನೆ ಮೆಸೇಜ್ ಕಳುಹಿಸಲು ಪ್ರಾರಂಭಿಸಿದನು. ಒಂದು ವೇಳೆ ಅವರ ಚಿಕ್ಕ ಸರ್ ಸಿಗದಿದ್ದರೆ ಈ ಕ್ರೂರ ರಾಕ್ಷಸ ಯಾರನ್ನೂ ಬಿಡುವುದಿಲ್ಲ. ಮಾನ್ಯತಾ ಸೃಷ್ಟಿಯೊಂದಿಗೆ ಶಾಪಿಂಗ್ ಮಾಡಲು ಮಾಲ್ಗೆ ಹೋಗಿದ್ದಳು. ಮಾನ್ಯತಾಳಿಗೆ ಶೂಟಿಂಗಾಗಿ ಕೆಲವು ಕ್ಯಾಶುಯಲ್ ಬಟ್ಟೆಗಳು ಬೇಕಾಗಿದ್ದವು. ಬಟ್ಟೆ ಅಂಗಡಿಯಿಂದ ಹೊರಬರುತ್ತಿದ್ದಾಗ ಹಠಾತ್ತಾಗಿ ಮಾನ್ಯತಾಳ ದೃಷ್ಟಿ ಎಲಿವೇಟರ್ ಹತ್ತಿರ ನಿಂತಿದ್ದ ಒಬ್ಬ ಹುಡುಗನ ಮೇಲೆ ಬಿತ್ತು. ಅವನು ನೋಡಲು ಸಿದ್ಧಾರ್ಥ್ನಂತೆಯೇ ಕಾಣಿಸುತ್ತಿದ್ದನು. ಅವಳು ನಿಂತು ಹೋದಾಗ ಸೃಷ್ಟಿ ಮಾನ್ಯತಾಳನ್ನು ನೋಡಿ, ಏನಾಯಿತು, ನೀನು ಏಕೆ ನಿಂತು ಬಿಟ್ಟೆ ಎಂದು ಕೇಳಿದಳು. ಮಾನ್ಯತಾ ಮೆಲ್ಲಗೆ, ಇವನು ಸಿದ್ಧಾರ್ಥ್ನಂತೆಯೇ ಕಾಣಿಸುತ್ತಿದ್ದಾನೆ ಎಂದಳು. ಅವಳ ದೃಷ್ಟಿ ಆ ಸಣ್ಣ ಹುಡುಗನ ಮೇಲೆ ಬಿತ್ತು. ಅವನು ತುಂಬ ಕ್ಯೂಟ್ ಆಗಿದ್ದನು, ಆದರೆ ಅವನ ಮುಖದ ಭಾವನೆಗಳು ತುಂಬ ಗಂಭೀರವಾಗಿದ್ದವು. ಅವನ ಹುಬ್ಬುಗಳು ಒಂದಕ್ಕೊಂದು ಸೇರಿದ್ದವು ಮತ್ತು ಅವನು ತನ್ನ ಕೈಗಳನ್ನು ಸೂಟ್ನ ಜೇಬಿನಲ್ಲಿ ಇಟ್ಟುಕೊಂಡಿದ್ದನು. ಯಾವುದೋ ಶ್ರೀಮಂತನ ಮಗನಂತೆ ಕಾಣಿಸುತ್ತಿದ್ದನು. ಸೃಷ್ಟಿ ಮಾನ್ಯತಾಳತ್ತ ನೋಡಿ, ಅವನು ಎಲ್ಲಿಂದ ನಿನ್ನ ಕೋಪಿಷ್ಟ ಗಂಡನಂತೆ ಕಾಣಿಸುತ್ತಾನೆ, ನೋಡು ಎಷ್ಟು ಮುದ್ದಾಗಿದ್ದಾನೆ, ಅವನ ಕೆನ್ನೆಗಳನ್ನು ಹಿಂಡಬೇಕು ಎಂದು ಎನಿಸುತ್ತಿದ್ದೆ. ಆದರೂ ಅವನು ಅಲ್ಲಿ ಒಬ್ಬನೇ ಏಕೆ ನಿಂತಿದ್ದಾನೆ, ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಂತೆ ಕಾಣಿಸುತ್ತಿದೆ ಎಂದಳು. ಮಾನ್ಯತಾ ಮತ್ತು ಸೃಷ್ಟಿ ಒಬ್ಬರನ್ನೊಬ್ಬರು ನೋಡಿ ತಕ್ಷಣವೇ ಆ ಹುಡುಗನ ಕಡೆಗೆ ಹೆಜ್ಜೆ ಹಾಕಿದರು. ಅವರು ಅಲ್ಲಿಗೆ ತಲುಪುವಷ್ಟರಲ್ಲಿ ಯಾರೋ ಸೃಷ್ಟಿ ಎಂದು ಕೂಗಿದರು. ಸೃಷ್ಟಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಅವಳ ಆಫೀಸ್ ಸಹೋದ್ಯೋಗಿ ಇದ್ದಳು. ಅವಳೊಂದಿಗೆ ಮಾತನಾಡಲು ಹೋದಳು. ಮಾನ್ಯತಾ ಆ ಸಣ್ಣ ಹುಡುಗನ ಹತ್ತಿರ ಬಂದು, ಮಗು, ನೀನು ಇಲ್ಲಿ ಒಬ್ಬನೇ ಏಕೆ ನಿಂತಿದ್ದೀಯಾ, ನಿನ್ನ ಜೊತೆ ಬಂದವರು ಎಲ್ಲಿದ್ದಾರೆ ಎಂದು ಕೇಳಿದಳು. ಹುಡುಗ ಮಾನ್ಯತಾಳತ್ತ ನೋಡಿ ನಂತರ ಎಲಿವೇಟರ್ ಒಳಗೆ ಹೋಗಲು ಹೆಜ್ಜೆ ಹಾಕಿದನು. ಅಷ್ಟು ಸಣ್ಣ ಮಗು ಅಷ್ಟು ಆತ್ಮವಿಶ್ವಾಸದಿಂದ ಎಲಿವೇಟರ್ ಒಳಗೆ ಹೇಗೆ ಹೋಗಬಲ್ಲದು ಮತ್ತು ಅವನ ಜೊತೆ ಯಾರೂ ಇಲ್ಲವಲ್ಲ ಎಂದು ಮಾನ್ಯತಾಳಿಗೆ ಆಶ್ಚರ್ಯವಾಯಿತು. ಮಾನ್ಯತಾ ಸುತ್ತಲೂ ನೋಡಿದಾಗ ಅವನ ಜೊತೆ ಯಾರೂ ಇದ್ದಂತೆ ಕಾಣಿಸಲಿಲ್ಲ. ಆದರೆ ಎಲ್ಲರ ದೃಷ್ಟಿ ಅವನ ಮೇಲೆಯೇ ಇತ್ತು, ಏಕೆಂದರೆ ಅವನು ಎಲ್ಲರ ಗಮನ ಸೆಳೆಯುವಂತಿದ್ದನು. ಮಾನ್ಯತಾ ಕೂಡ ಹುಡುಗನ ಹಿಂದೆ ಎಲಿವೇಟರ್ ಒಳಗೆ ಹೋದಳು. ಹುಡುಗ ಎಲಿವೇಟರ್ನಿಂದ ಹೊರಗೆ ಕಾಲಿಡಲು ಹೋದಾಗ ಹಿಂದಿನಿಂದ ಮಗುವೊಂದರ ಫುಟ್ಬಾಲ್ ಬಿದ್ದು ಅವನ ತಲೆಗೆ ಬಡಿಯುವಷ್ಟರಲ್ಲಿ ಮಾನ್ಯತಾ ತಕ್ಷಣವೇ ಮುಂದೆ ಬಂದಳು. ಫುಟ್ಬಾಲ್ ಅವಳ ತಲೆಗೆ ತುಂಬ ಜೋರಾಗಿ ಬಡಿದು ಅವಳು ತನ್ನ ದೇಹದ ಸಮತೋಲನವನ್ನು ಕಳೆದುಕೊಂಡು ಕೆಳಗೆ ಬಿದ್ದಳು. ಅವಳು ಎಲಿವೇಟರ್ನಿಂದ ಹೊರಗೆ ಬಿದ್ದಾಗ ಆ ಸಣ್ಣ ಹುಡುಗ ಹಿಂದೆ ತಿರುಗಿ ನೋಡಿದನು. ಮಾನ್ಯತಾ ತನ್ಮೂಲಕ ತನ್ನನ್ನು ರಕ್ಷಿಸಲು ಅಪಾಯವನ್ನು ಮೈಮೇಲೆ ಎಳೆದುಕೊಂಡಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಹುಡುಗ ಮಾನ್ಯತಾಳ ಹತ್ತಿರ ಬಂದು ಕೆಳಗೆ ಬಾಗಿ, ನೀವು ಹುಷಾರಾಗಿದ್ದೀರಾ ಎಂದು ಕೇಳಿದನು. ಮಾನ್ಯತಾ ಎದ್ದು ನಿಲ್ಲುತ್ತಾ ಹುಡುಗನ ಕೈ ಹಿಡಿದು, ಹೌದು, ನಾನು ಚೆನ್ನಾಗಿದ್ದೇನೆ, ನೀನು ಹೇಳು, ನೀನು ಒಬ್ಬನೇ ಏಕೆ ಇಲ್ಲಿ ಅಲೆಯುತ್ತಿದ್ದೀಯಾ, ನಿನಗೆ ಗೊತ್ತಿಲ್ಲವೇ, ಈ ರೀತಿ ಸಣ್ಣ ಮಕ್ಕಳು ಬಹಿರಂಗವಾಗಿ ತಿರುಗಾಡುವುದು ಒಳ್ಳೆಯದಲ್ಲ, ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂದಳು. ಹುಡುಗ ಮಾನ್ಯತಾಳತ್ತ ನೋಡಿದಾಗ ಅವನ ಕಣ್ಣುಗಳಲ್ಲಿ ಒಂದು ಬೆಳಕು ಮಿಂಚಿತು. ಆ ಹೆಂಗಸಿಗೆ ತಾನು ಯಾರೆಂದು ತಿಳಿಯದಿದ್ದರೂ ತನ್ನನ್ನು ರಕ್ಷಿಸಲು ಅವಳು ಅಪಾಯವನ್ನು ಮೈಮೇಲೆ ಎಳೆದುಕೊಂಡಿದ್ದಾಳೆ ಎಂಬುದು ಅವನಿಗೆ ಗೊತ್ತಿತ್ತು. ಈ ಪ್ರಪಂಚದಲ್ಲಿ ಕೇವಲ ತಾಯಿ ಮಾತ್ರ ಮಗುವಿಗಾಗಿ ನಿಸ್ವಾರ್ಥವಾಗಿ ಎಲ್ಲವನ್ನು ತ್ಯಾಗ ಮಾಡಬಲ್ಲಳು ಎಂದು ಅವನು ಕೇಳಿದ್ದನು. ಹುಡುಗನ ಗಂಭೀರ ಮುಖದಲ್ಲಿ ಮೃದುವಾದ ಭಾವನೆಗಳು ಮೂಡಿದವು ಮತ್ತು ಅವನ ಹೃದಯ ತಕ್ಷಣವೇ ಕರಗಿತು. ಮಾನ್ಯತಾ ಎದ್ದು ನಿಲ್ಲುವಷ್ಟರಲ್ಲಿ ಆ ಹುಡುಗನ ಸಿಹಿ ದನಿಯನ್ನು ಕೇಳಿದಳು, ನೀವು ನನ್ನ ಮಮ್ಮಿನಾ ಎಂದು. ಮಾನ್ಯತಾಳ ಮುಖ ನೋಡಿದರೆ ಅವಳಿಗೆ ಏನು ಹೇಳಬೇಕೆಂದು ತಿಳಿಯುತ್ತಿರಲಿಲ್ಲ. ಸ್ವಲ್ಪ ಸಮಯ ಯೋಚಿಸಿದ ನಂತರ ಅವಳು ಮಗುವಿಗೆ, ಮಗು, ನಾನು ನಿನ್ನ ಮಮ್ಮಿ ಅಲ್ಲ, ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ನಿನ್ನ ಮಮ್ಮಿ ಎಲ್ಲಿದ್ದಾರೆ, ನೀನು ಈ ರೀತಿ ಒಬ್ಬನೇ ಏಕೆ ಇದ್ದೀಯಾ ಎಂದಳು. ಹುಡುಗ, ನನ್ನ ಮಮ್ಮಿ ಇಲ್ಲ, ಅವರು ದೇವರ ಹತ್ತಿರ ಹೋಗಿಬಿಟ್ಟಿದ್ದಾರೆ, ನೀವು ನನ್ನ ಮಮ್ಮಿ ಆಗ್ತೀರಾ ಎಂದು ಉತ್ತರಿಸಿದನು. ಮಾನ್ಯತಾಳ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ಈ ಮಗುವಿಗೆ ಏನು ಉತ್ತರ ನೀಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಅವನ ತಾಯಿ ಇಲ್ಲ ಎಂದ ಮೇಲೆ ಅವನು ಇಲ್ಲಿ ಯಾರ ಜೊತೆ ಬಂದಿದ್ದ? ಅವಳಿಗೆ ಮಗುವಿನ ಬಗ್ಗೆ ತುಂಬ ಬೇಸರವಾಯಿತು, ಏಕೆಂದರೆ ನಿಜವಾಗಿಯೂ ತಾಯಿ ಇಲ್ಲದೆ ಮಗು ತುಂಬ ಅಪೂರ್ಣ. ಮಾನ್ಯತಾ ತನ್ನ ದಯೆಯನ್ನು ತೋರಿಸುತ್ತಾ ಮಗುವನ್ನು ಎತ್ತಿಕೊಂಡು ತನ್ನ ಎದೆಗೆ ಹಬ್ಬಿಕೊಂಡಳು. ಮಾನ್ಯತಾ ಅವನ ತಲೆಯ ಮೇಲೆ ಕೈ ಸವರುತ್ತಾ, ಮಗು, ಯಾರಿಗೆ ತಂದೆ ತಾಯಿ ಇರುವುದಿಲ್ಲವೋ ಅವರಿಗೆ ದೇವರಿದ್ದಾನೆ ಎಂದಳು. ಹುಡುಗ ತನ್ನ ಮುಖವನ್ನು ಮುಂದೆ ಮಾಡಿ ಮಾನ್ಯತಾಳ ಮುಖದತ್ತ ನೋಡುತ್ತಾ, ನನ್ನ ಅಪ್ಪ ಇದ್ದಾರೆ, ಆದರೆ ಅವರು ಎಂದಿಗೂ ನನ್ನನ್ನು ನೋಡಲು ಬರುವುದಿಲ್ಲ, ಅವರು ನನ್ನನ್ನು ಪ್ರೀತಿಸುವುದೂ ಇಲ್ಲ, ಅದಕ್ಕೆ ನನಗೆ ಮಮ್ಮಿ ಬೇಕು ಎಂದನು. ಮಾನ್ಯತಾ ಮುಗುಳ್ನಕ್ಕು, ಅಯ್ಯೋ, ನಿನ್ನ ಹತ್ತಿರ ನಿನ್ನ ಅಪ್ಪ ಇದ್ದಾರಲ್ಲ, ಅದು ತುಂಬ ಒಳ್ಳೆಯ ವಿಷಯ. ನಿನಗೆ ಗೊತ್ತಾ, ಕೆಲವರ ಹತ್ತಿರ ಇಬ್ಬರೂ ಇರುವುದಿಲ್ಲ. ನನ್ನನ್ನೇ ನೋಡು, ನಾನು ತಂದೆ ತಾಯಿ ಇಲ್ಲದೆ ಬೆಳೆದಿದ್ದೇನೆ, ನನ್ನ ಹತ್ತಿರ ಹೇಳಿಕೊಳ್ಳಲು ಸಹ ಯಾರೂ ಇರಲಿಲ್ಲ ಎಂದಳು.
ಹುಡುಗನಿಗೆ ಎಲ್ಲೋ ಒಂದು ಕಡೆ ತಮ್ಮಿಬ್ಬರ ಕತೆ ಒಂದೇ ರೀತಿ ಇದೆ ಎನಿಸಿತು. ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಮಾನ್ಯತಾಳ ಮೇಲೆ ತುಂಬ ಬಾಂಧವ್ಯ ಉಂಟಾಯಿತು. ಎಷ್ಟೆಂದರೆ ಬಾಲ್ಯದಿಂದ ತನ್ನನ್ನು ಆರೈಕೆ ಮಾಡುತ್ತಿದ್ದ ಕೇರ್ ಟೇಕರ್ ಮೇಲೆಯೂ ಅವನು ಅಂತಹ ಬಾಂಧವ್ಯವನ್ನು ಅನುಭವಿಸಿರಲಿಲ್ಲ. ಹುಡುಗ: ಸರಿ, ಈಗ ನಾವಿಬ್ಬರು ಒಬ್ಬರಿಗೊಬ್ಬರು. ಈಗ ನಾನು ನಿಮ್ಮ ಹತ್ತಿರವೂ ಇರುತ್ತೇನೆ ಮತ್ತು ಯಾರ ಹತ್ತಿರವೂ ಹೋಗೋದಿಲ್ಲ ಎಂದನು. ಅವನು ಮಾನ್ಯತಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅಷ್ಟರಲ್ಲಿ ಕಪ್ಪು ಬಟ್ಟೆ ಧರಿಸಿದ ಕೆಲವು ಜನರು ಅವರ ಹತ್ತಿರ ಬಂದರು. ಅವರು ನೋಡಲು ತುಂಬ ಭಯಾನಕವಾಗಿದ್ದರು. ಹುಡುಗ ಆ ಜನರನ್ನು ನೋಡಿದ ತಕ್ಷಣ ಮಾನ್ಯತಾಳನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡು, ಇವರನ್ನು ಓಡಿಸಿ, ಇವರು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ, ಇವರು ತುಂಬ ಕೆಟ್ಟವರು ಎಂದನು. ಮಾನ್ಯತಾ ಈ ಜನರತ್ತ ನೋಡಿದಾಗ ಅವರು ಕಿವಿಯಲ್ಲಿ ಇಯರ್ಫೋನ್ ಹಾಕಿಕೊಂಡು ಅವರ ಸುತ್ತಲೂ ನಿಂತುಕೊಂಡರು. ಮಾನ್ಯತಾ ಎಲ್ಲರತ್ತ ಒಮ್ಮೆ ನೋಡಿ, ನೀವು ಯಾರು ಎಂದು ಕೇಳಿದಳು. ಅವರಲ್ಲೊಬ್ಬ ವ್ಯಕ್ತಿ, ಮೇಡಮ್, ಇವರು ನಮ್ಮ ಚಿಕ್ಕ ಸರ್, ಇವರನ್ನು ಕೆಳಗೆ ಇಳಿಸಿ, ಇವರನ್ನು ನಾವು ನಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಎಂದನು. ಹುಡುಗ ಮಾನ್ಯತಾಳ ಮುಖದತ್ತ ನೋಡಿ, ನನಗೆ ಇವರು ಯಾರೂ ಗೊತ್ತಿಲ್ಲ ಎಂದನು. ಮಾನ್ಯತಾಳಿಗೆ ಇವರು ಹುಡುಗನ ಬಾಡಿಗಾರ್ಡ್ಗಳು ಎಂದು ಅರ್ಥವಾಯಿತು. ಇಷ್ಟು ಸಣ್ಣ ಮಗುವಿಗೆ ಇಷ್ಟೊಂದು ಬಾಡಿಗಾರ್ಡ್ಗಳಿದ್ದಾರಲ್ಲ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಈ ಮಗು ಸಾಮಾನ್ಯ ಮಗುವಲ್ಲ ಎಂದು ಅನಿಸುತ್ತಿತ್ತು. ಮಾನ್ಯತಾ ಅವನ ತಲೆಯ ಮೇಲೆ ಕೈ ಸವರಿ, ನಿಜ ಹೇಳು, ನೀನು ನಿಜ ಹೇಳದಿದ್ದರೆ ನಾನು ನಿನ್ನ ಮೇಲೆ ಕೋಪಿಸಿಕೊಳ್ಳುತ್ತೇನೆ ಎಂದಳು. ಹುಡುಗ: ಇವರೆಲ್ಲರೂ ನನ್ನನ್ನು ಅಪ್ಪನ ಹತ್ತಿರ ಕರೆದುಕೊಂಡು ಹೋಗುತ್ತಿದ್ದಾರೆ, ಆದರೆ ನನಗೆ ಅವರ ಹತ್ತಿರ ಹೋಗಲು ಇಷ್ಟವಿಲ್ಲ. ಅವರ ಮುಖ ನೋಡಿದರೆ ನನಗೆ ವಾಂತಿ ಬರುತ್ತದೆ ಎಂದನು. ಮಾನ್ಯತಾ ತನ್ನ ನಗುವನ್ನು ತುಂಬ ಕಷ್ಟಪಟ್ಟು ತಡೆದುಕೊಂಡು, ಅಯ್ಯೋ ಮಗು, ನಿನ್ನ ಅಪ್ಪನ ಬಗ್ಗೆ ಹಾಗೆ ಹೇಳಬಾರದು. ನಿಮ್ಮ ಅಪ್ಪ ಆತಂಕ ಪಡುತ್ತಿರಬಹುದು, ನೀನು ವಾಪಸ್ ಹೋಗಬೇಕು ಎಂದಳು. ಹುಡುಗ: ಇಲ್ಲ, ಅವರು ಎಂದಿಗೂ ಆತಂಕ ಪಡುವುದಿಲ್ಲ, ಅವರು ಯಾವಾಗಲೂ ಕೆಲಸ ಮಾಡುತ್ತಲೇ ಇರುತ್ತಾರೆ ಎಂದನು. ಮಾನ್ಯತಾ ಏನಾದರೂ ಹೇಳುವಷ್ಟರಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬಂದು ಫೋನನ್ನು ಹುಡುಗನತ್ತ ನೀಡಿ, ನಿಮ್ಮ ಅಪ್ಪ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಎಂದನು. ಹುಡುಗ ಕೋಪದಿಂದ ಫೋನನ್ನು ನಿಟ್ಟಿಸಿದನು, ಆದರೆ ಕೊನೆಗೆ ಅದನ್ನು ಕಿವಿಗೆ ಇಟ್ಟುಕೊಂಡನು. ಎದುರಿನ ವ್ಯಕ್ತಿ, ಅಕ್ಷಯ್, ಇದೆಲ್ಲ ಏನು, ಬೇಗನೆ ಅವರ ಜೊತೆ ವಾಪಸ್ಸು ಬಾ ಎಂದನು. ಅಕ್ಷಯ್: ಇಲ್ಲ, ನಾನು ಬರುವುದಿಲ್ಲ, ನನಗೆ ಮಮ್ಮಿ ಸಿಕ್ಕಿದ್ದಾರೆ ಎಂದನು. ಎದುರಿನ ವ್ಯಕ್ತಿಯ ಧ್ವನಿಯಲ್ಲಿ ಬಿಗಿತ ಉಂಟಾಯಿತು ಮತ್ತು ಅವನು ಕೋಪದಿಂದ, ನೀನು ಏನು ಹೇಳುತ್ತಿದ್ದೀಯಾ, ನಿನ್ನ ಮಮ್ಮಿ ಈ ಪ್ರಪಂಚದಲ್ಲಿ ಇಲ್ಲ ಎಂದನು. ಅಕ್ಷಯ್: ಆದರೆ ನನಗೆ ಇನ್ನೊಬ್ಬರು ಮಮ್ಮಿ ಬೇಕು ಎಂದನು. ಎದುರಿನ ವ್ಯಕ್ತಿಯ ಧ್ವನಿಯಲ್ಲಿ ಕೋಪ ಮತ್ತು ನಿರಾಶೆ ಇತ್ತು. ಅವನು, ನೀನು ಪದೇ ಪದೇ ತಾಯಿಗಾಗಿ ಹಠ ಮಾಡುವ ಅಭ್ಯಾಸವನ್ನು ಬಿಡು, ನಿನಗೆ ಒಬ್ಬರೇ ಮಮ್ಮಿ ಇದ್ದದ್ದು, ಅವರು ಈಗ ಈ ಪ್ರಪಂಚದಲ್ಲಿ ಇಲ್ಲ ಎಂದನು. ಹುಡುಗ ಸುಮ್ಮನಾದನು ಮತ್ತು ಅವನು ಬೇಸರಗೊಂಡಿರುವುದನ್ನು ಮಾನ್ಯತಾ ಗಮನಿಸಿದಳು. ಮಾನ್ಯತಾಳಿಗೆ ಅವನಿಂದ ಫೋನ್ ಪಡೆದುಕೊಂಡು ಅವನ ತಂದೆಗೆ ಬೈಯಬೇಕೆನಿಸಿತು. ಆದರೆ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದು ಅವಳಿಗೆ ಅನಿಸಿತು, ಏಕೆಂದರೆ ಆ ಜನರು ಯಾರು ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಫೋನ್ ಇಟ್ಟ ನಂತರ ಆ ಭಯಾನಕವಾಗಿ ಕಾಣುವ ವ್ಯಕ್ತಿ ಅಕ್ಷಯ್ನನ್ನು ಹಿಡಿದುಕೊಳ್ಳಲು ಮುಂದುವರಿದನು. ಅಕ್ಷಯ್ ತಾನೇ, ನಾನೇ ನಡೆಯಬಲ್ಲೆ ಎಂದನು. ಮಾನ್ಯತಾ ಅವನನ್ನು ತನ್ನ ಮಡಿಲಿನಿಂದ ಕೆಳಗಿಳಿಸಿದಳು. ಅಕ್ಷಯ್ ತನ್ನ ಕೈಯನ್ನು ಚಾಚಿ, ನನಗೆ ನಿಮ್ಮ ನಂಬರ್ ಸಿಗಬಹುದೇ, ನಾನು ನಿಮಗೆ ಫೋನ್ ಮಾಡುತ್ತೇನೆ ಎಂದನು. ಮಾನ್ಯತಾ ತಕ್ಷಣವೇ ತಲೆ ಅಲ್ಲಾಡಿಸಿದಳು, ಆದರೆ ಅವಳ ಹತ್ತಿರ ಯಾವುದೇ ಕಾಗದ ಇರಲಿಲ್ಲ. ಅಷ್ಟರಲ್ಲಿ ಅಕ್ಷಯ್ ತನ್ನ ಬಾಡಿಗಾರ್ಡ್ಗೆ, ಬೇಗನೆ ಇವರ ನಂಬರ್ ನೋಟ್ ಮಾಡಿಕೊಳ್ಳಿ ಎಂದನು. ಬಾಡಿಗಾರ್ಡ್ ಚಿಕ್ಕ ಸಾರ್ ಹೇಳಿದ ಮಾತನ್ನು ಕೇಳಿ ಮಾನ್ಯತಾಳ ನಂಬರನ್ನು ನೋಟ್ ಮಾಡಿಕೊಂಡನು. ಮಾನ್ಯತಾ ಅವರು ಹೋಗೋದನ್ನು ನೋಡುತ್ತಿದ್ದಳು ಮತ್ತು ಅವಳ ಮುಖದಲ್ಲಿ ಒಂದು ಆಳವಾದ ನಗು ಇತ್ತು. ಅವಳಿಗೆ ಆ ಮಗುವನ್ನು ಭೇಟಿಯಾಗಿ ತುಂಬ ಸಂತೋಷವಾಯಿತು ಮತ್ತು ಅವಳು ಆ ಮಗುವನ್ನು ಮತ್ತೆ ನೋಡಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂದು ಆಲೋಚಿಸಿದಳು. ಅಷ್ಟರಲ್ಲಿ ಸೃಷ್ಟಿಯು ಅಲ್ಲಿಗೆ ಬಂದಳು. ಮಾನ್ಯತಾ, ನಿನ್ನನ್ನು ಹುಡುಕಿ ಹುಡುಕಿ ನಾನು ಸುಸ್ತಾಗಿದ್ದೇನೆ, ಕೊನೆಗೂ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಳು. ಮಾನ್ಯತಾ ಸೃಷ್ಟಿಯನ್ನು ನೋಡಿ, ನಾನು ಇಲ್ಲೇ ಇದ್ದೆ, ಈಗ ಹೋಗೋಣವೇ ಎಂದಳು. ಸೃಷ್ಟಿ, ಆಯಿತು, ಸರಿ, ಆದರೆ ಆ ಮಗುವಿಗೆ ಏನಾಯಿತು ಎಂದು ಕೇಳಿದಳು. ಮಾನ್ಯತಾ, ಅವನು ಹೊರಟು ಹೋದನು ಎಂದಳು. ಸೃಷ್ಟಿ, ಓ ಸರಿ ಎಂದಳು. ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ ತನ್ನ ಮುಂದೆ ಕುಳಿತಿದ್ದ ಅಕ್ಷಯನಿಗೆ ಕೋಪದಿಂದ, ಹೇಳದೆ ಕೇಳದೆ ಎಲ್ಲೂ ಹೋಗಬಾರದು ಎಂದು ನಾನು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ನೀನು ಏರ್ಪೋರ್ಟ್ನಿಂದ ಏಕೆ ಓಡಿ ಹೋದೆ, ಇದಕ್ಕೆ ಉತ್ತರ ನೀಡುತ್ತೀಯಾ ಎಂದನು. ಅಕ್ಷಯ್ ತನ್ನ ಕಣ್ಣುಗಳನ್ನು ಕೆಳಗೆ ಹಾಕಿ ಮಮ್ಮಿಯನ್ನು ಹುಡುಕಲು ಎಂದನು. ಸಿದ್ಧಾರ್ಥ ಕೋಪದಿಂದ, ನಿನ್ನ ಮಮ್ಮಿ ಸತ್ತು ಹೋಗಿದ್ದಾರೆ, ಅವರೀಗ ಈ ಪ್ರಪಂಚದಲ್ಲಿ ಇಲ್ಲ ಎಂದನು. ಅಕ್ಷಯ್, ಹಾಗಾದರೆ ನನಗೆ ಇನ್ನೊಬ್ಬರು ಮಮ್ಮಿ ಸಿಕ್ಕಿದ್ದಾರೆ ಮತ್ತು ಅವರು ನನಗೆ ತುಂಬ ಇಷ್ಟವಾಗಿದ್ದಾರೆ, ನನಗಾಗಿ ಅವರನ್ನು ಹುಡುಕಿ ಕೊಡುತ್ತೀರಾ ಎಂದನು. ಸಿದ್ಧಾರ್ಥನ ಕಣ್ಣುಗಳು ಕಿರಿದಾದವು ಮತ್ತು ಅವನು, ನೀನು ಯಾವುದೇ ಅಪರಿಚಿತರನ್ನು ನಿನ್ನ ಮಮ್ಮಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದನು. ಅಕ್ಷಯ್ ಒಬ್ಬ ಅಪರಿಚಿತ ಹೆಂಗಸಿನ ಜೊತೆ ಇದ್ದನು ಮತ್ತು ಅವಳ ನಂಬರ್ ನೋಟ್ ಮಾಡಿಕೊಳ್ಳಲು ಹೇಳಿದ್ದನು ಎಂದು ಬಾಡಿಗಾರ್ಡ್ ಸಿದ್ಧಾರ್ಥಿಗೆ ತಿಳಿಸಿದನು. ಅಕ್ಷಯ್ ಕೋಪದಿಂದ, ಆದರೆ ಅವರು ತುಂಬ ಒಳ್ಳೆಯವರು, ನೀವು ಒಮ್ಮೆ ಅವರೊಂದಿಗೆ ಮಾತನಾಡಿದರೆ ನಿಮಗೂ ಗೊತ್ತಾಗುತ್ತದೆ ಅವರು ಎಷ್ಟು ಒಳ್ಳೆಯವರು ಎಂದು. ನೀವು ಅವರನ್ನು ಮದುವೆಯಾಗಬೇಕು, ಆಗ ಅವರು ನನ್ನ ಮಮ್ಮಿ ಆಗುತ್ತಾರೆ ಎಂದನು. ಮದುವೆ ಹೆಸರು ಕೇಳಿ ಸಿದ್ಧಾರ್ಥ ತಕ್ಷಣವೇ ಮಾನ್ಯತಾಳ ಬಗ್ಗೆ ಯೋಚಿಸುವುದನ್ನು ತಡೆಯಲಾಗಲಿಲ್ಲ.
ಅವನ ಮುಖವು ಇನ್ನಷ್ಟು ಗಂಭೀರವಾಯಿತು ಮತ್ತು ಕೋಪವು ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಅಕ್ಷಯನಿಗೆ, ಇಂದಿನ ನಂತರ ನೀನು ಈ ಮನೆಯಿಂದ ಹೊರಗೆ ಕಾಲಿಡುವಂತಿಲ್ಲ, ಇದೇ ನನ್ನ ಕೊನೆಯ ತೀರ್ಮಾನ ಎಂದನು. ಅಕ್ಷಯ್ ತನ್ನ ಅಪ್ಪ ಹೋಗುವುದನ್ನು ನೋಡಿ ಮೆಲ್ಲಗೆ, ತಡೆದು ತೋರಿಸಿ ಅಪ್ಪ, ಎಲ್ಲಿಯವರೆಗೆ ನೀವು ನನ್ನನ್ನು ಈ ರೀತಿ ಇಲ್ಲೇ ತಡೆದು ಇಡುತ್ತೀರಾ? ನಾನು ಇಲ್ಲಿಂದ ಬೇಗನೆ ಓಡಿ ಹೋಗುತ್ತೇನೆ ಎಂದನು. ಮಾನ್ಯತಾಳಿಗೆ ಚಿತ್ರದ ಶೂಟಿಂಗಾಗಿ ಶಿಮ್ಲಾಗೆ ಹೋಗಬೇಕಿತ್ತು. ಅವಳು ಅಜ್ಜನೊಂದಿಗೆ ಮಾತನಾಡಿದ್ದಳು. ಆದರೆ ಸಿದ್ಧಾರ್ಥ್ ಜೊತೆ ಮಾತನಾಡಲು ಅವಳಿಗೆ ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಅವಳ ಹತ್ತಿರ ಅವನ ಯಾವುದೇ ಸಂಪರ್ಕ ಸಂಖ್ಯೆ ಇರಲಿಲ್ಲ ಮತ್ತು ಅವನು ಮನೆಗೂ ಬಂದಿರಲಿಲ್ಲ. ಸಾಮಾನನ್ನು ಪ್ಯಾಕ್ ಮಾಡುತ್ತಿರುವಾಗಲೂ ಅವಳು ಇದೇ ವಿಷಯವನ್ನು ಯೋಚಿಸುತ್ತಿದ್ದಳು. ಸಿದ್ಧಾರ್ಥ್ ಮನೆಗೆ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು. ಆದರೆ ಅವಳ ಆಲೋಚನೆ ವ್ಯರ್ಥವಾಯಿತು. ಅವನು ಮನೆಗೆ ಬರಲಿಲ್ಲ. ಈ ಕಾರಣದಿಂದ ಅವಳು ಅವನಿಗೆ ಹೇಳದೆ ಶಿಮ್ಲಾಗೆ ಹೊರಟು ಹೋದಳು. 1 ವಾರದ ನಂತರ ಸಿದ್ಧಾರ್ಥ್ ಪೆಂಟ್ ಹೌಸ್ಗೆ ವಾಪಸ್ ಬಂದನು. ರೂಮಿಗೆ ಬಂದು ಶವರ್ ತೆಗೆದುಕೊಂಡು ಸುತ್ತಲೂ ನೋಡಿದನು. ಆದರೆ ಅವನಿಗೆ ಮಾನ್ಯತೆ ಎಲ್ಲೂ ಕಾಣಿಸಲಿಲ್ಲ. ಅವನು ಹೆಚ್ಚು ಯೋಚನೆ ಮಾಡದೆ ರಾತ್ರಿಯ ಊಟಕ್ಕಾಗಿ ಕೆಳಗೆ ಬಂದನು. ಕೆಳಗೆ ಬಂದು ನೋಡಿದಾಗ ಅವಳು ಅಲ್ಲೂ ಇರಲಿಲ್ಲ. ಅವನು ಒಮ್ಮೆ ಮೆಟ್ಟಿಲುಗಳತ್ತ ನೋಡಿದನು. ಆದರೆ ಅವಳು ಕಾಣಿಸದಿದ್ದಾಗ ಕೊನೆಗೆ ಹೌಸ್ ಕೀಪರ್ ಬಳಿ ಅವಳು ಎಲ್ಲಿದ್ದಾಳೆ ಎಂದು ಕೇಳಿದನು. ಮೊದಲಿಗೆ ಸಿದ್ಧಾರ್ಥ್ ಯಾರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಹೌಸ್ ಕೀಪರ್ಗೆ ಅರ್ಥವಾಗಲಿಲ್ಲ. ಆದರೆ ತಕ್ಷಣವೇ ಅವಳಿಗೆ ಮಾನ್ಯತಾಳ ನೆನಪಾಯಿತು ಮತ್ತು ತನ್ನ ಆಲೋಚನೆಯನ್ನು ಖಚಿತಪಡಿಸಿಕೊಳ್ಳಲು ಸಿದ್ಧಾರ್ಥ್ಗೆ, ನೀವು ಮೇಡಮ್ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದಳು. ಹೌದು. ಸಿದ್ಧಾರ್ಥ್ ತನ್ನ ಮಾತನ್ನು ಪುನರಾವರ್ತಿಸಿದನು. ಅವರ ನಡುವಿನ ಸಂಬಂಧ ಎಂತಹುದು ಎಂಬುದು ಹೌಸ್ ಕೀಪರ್ಗೆ ಮೊದಲೇ ತಿಳಿದಿತ್ತು. ಅವನು ವಾರಗಟ್ಟಲೆ ಮನೆಗೆ ಬರುತ್ತಿರಲಿಲ್ಲ ಮತ್ತು ಎಂದಿಗೂ ಅವಳ ಬಗ್ಗೆ ಕಾಳಜಿ ವಹಿಸುತ್ತಿರಲಿಲ್ಲ. ಹಾಗಾಗಿ ಅವಳು ಎಲ್ಲಿದ್ದಾಳೆ ಎಂದು ಅವನಿಗೆ ತಿಳಿದಿರಲು ಸಾಧ್ಯವಿಲ್ಲ ಎಂದು ಅವಳಿಗೆ ಗೊತ್ತಿತ್ತು. ಆದರೂ ಸಿದ್ಧಾರ್ಥ್ ಕೇಳಿದರೆ ತಾನು ಶಿಮ್ಲಾಗೆ ಹೋಗಿರುವುದಾಗಿ ತಿಳಿಸಲು ಮಾನ್ಯತೆ ಹೇಳಿ ಹೋಗಿದ್ದಳು. ಹೌಸ್ ಕೀಪರ್ ತನ್ನ ದೃಷ್ಟಿಯನ್ನು ಕೆಳಗೆ ನೆಟ್ಟು, ಮೇಡಮ್ ತನ್ನ ಸಿನಿಮಾದ ಶೂಟಿಂಗಾಗಿ ಶಿಮ್ಲಾಗೆ ಹೋಗಿದ್ದಾರೆ. ಅವರು ಹೋಗಿ 1 ವಾರವಾಯಿತು ಎಂದು ಉತ್ತರಿಸಿದಳು. ಸಿದ್ಧಾರ್ಥ್ನ ಮುಖದ ಭಾವನೆ ಸ್ವಲ್ಪ ವಿಚಿತ್ರವಾಯಿತು. ಆದರೆ ಅವನು ತಕ್ಷಣವೇ ತನ್ನ ಮುಖದ ಭಾವನೆಯನ್ನು ಸಾಮಾನ್ಯಗೊಳಿಸಿಕೊಂಡನು. 5 ನಿಮಿಷಗಳ ನಂತರ ಅರ್ಧ ಊಟ ಮಾಡಿ ಎದ್ದು ಹೋದನು. ತನ್ನ ರೂಮಿಗೆ ವಾಪಸ್ಸು ಬಂದ ನಂತರ ಅವನು ಸಾಕಷ್ಟು ಸಮಯ ಕಿಟಕಿಯ ಬಳಿ ನಿಂತುಕೊಂಡಿದ್ದನು. ಅವನ ಸಿಗರೆಟ್ ಪ್ಯಾಕೆಟ್ ಪೂರ್ತಿ ಖಾಲಿಯಾಗುವವರೆಗೆ. ಅವನು ಸಿಗರೆಟ್ ಪ್ಯಾಕೆಟನ್ನು ಒಂದು ಬದಿಗೆ ಎಸೆದು ಕೆಳಗೆ ಬಿದ್ದಿದ್ದ ಅರ್ಧ ಉರಿದ ಸಿಗರೆಟ್ಗಳತ್ತ ಒಮ್ಮೆ ನೋಡಿದನು. ಅದರ ನಂತರ ಅವನು ವಾಪಸ್ ಹೊರಗೆ ಬಂದನು. 1 ವಾರದ ಹಿಂದೆ ಅವ್ಯಾನ್ಸ್ ತನಗೆ ಫೋನ್ ಮಾಡಿದಾಗ ತಾನು ಹೂಡಿಕೆ ಮಾಡಿರೋ ಸಿನಿಮಾದ ಶೂಟಿಂಗ್ ಶಿಮ್ಲಾದಲ್ಲಿ ನಡೆಯುತ್ತಿದ್ದು ತಾನು ಅಲ್ಲಿಗೆ ಹೋಗುತ್ತಿರುವುದಾಗಿ ಹೇಳಿದ್ದು ಸಿದ್ಧಾರ್ಥ್ಗೆ ನೆನಪಾಯಿತು. ತನ್ನ ಫೋನನ್ನು ಹೊರ ತೆಗೆಯುತ್ತಾ ಸಿದ್ಧಾರ್ಥ್ ಕಾರಿನಲ್ಲಿ ಕುಳಿತನು. ಕಾರು ಸ್ಟಾರ್ಟ್ ಮಾಡುವ ಮುನ್ನ ಅವನು ಅವ್ಯಾನ್ಸ್ಗೆ ಕರೆ ಮಾಡಿದನು. ಎದುರಿನಿಂದ ಅವ್ಯಾನ್ಸ್ನ ನಿದ್ರೆಯಿಂದ ತುಂಬಿದ ಧ್ವನಿ ಕೇಳಿಸಿತ್ತು. ಸಿದ್ಧಾರ್ಥ್, ಸಮಯ ನೋಡು, ಇದು ಫೋನ್ ಮಾಡುವ ಸಮಯವೇ. ನನಗೆ ನಿದ್ರೆ ಬರುತ್ತಿದೆ. ನಾನು ನಿನಗೆ ನಾಳೆ ಫೋನ್ ಮಾಡುತ್ತೇನೆ ಎಂದು ಅವ್ಯಾನ್ಸ್ ಫೋನ್ ಕಟ್ ಮಾಡುವಷ್ಟರಲ್ಲಿ ಸಿದ್ಧಾರ್ಥ್ ಅವಳು ಅಲ್ಲಿದ್ದಾಳ ಎಂದು ಪ್ರಶ್ನಿಸಿದನು. ಅವ್ಯಾನ್ಸ್, ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ ನೀನು? ಯಾರು ಎಲ್ಲಿದ್ದಾರೆ ಎಂದು ನಿದ್ರೆಯಲ್ಲೇ ಕೇಳಿದನು. ಕಣ್ಣುಗಳನ್ನು ಸ್ವಲ್ಪ ತೆರೆಯಲು ಅವನು ಆಕಳಿಸಿದನು ಮತ್ತು ತಕ್ಷಣವೇ ಅವನಿಗೆ ಮಾನ್ಯತಾಳ ನೆನಪಾಯಿತು. ಅವನು ಸಿದ್ಧಾರ್ಥ್ನನ್ನು ರೇಗಿಸುತ್ತಾ, ಏಕೆ ನಿನಗೆ ಅತ್ತಿಗೆ ನೆನಪಾಗುತ್ತಿದ್ದಾರಾ? ಓ, ಅಂದರೆ ನೀನು ಅವರನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದನು. ಸಿದ್ಧಾರ್ಥ್ ಕೋಪದಿಂದ ಎಷ್ಟು ಕೇಳಿದ್ದೇನೋ ಅಷ್ಟಕ್ಕೆ ಉತ್ತರ ನೀಡು ಎಂದನು. ಅವ್ಯಾನ್ಸ್, ಹೌದೌದು, ಅವಳು ಇಲ್ಲೇ ಇದ್ದಾಳೆ ಎಂದನು. ಸಿದ್ಧಾರ್ಥ್ ಅದನ್ನು ಕೇಳಿದ ತಕ್ಷಣ ಫೋನ್ ಕಟ್ ಮಾಡಿದನು. ನಗರದ ಹೊರಗಿನ ಬೆಟ್ಟದ ಮೇಲೆ ಅವನು ತನ್ನ ಕಾರನ್ನು ನಿಲ್ಲಿಸಿ ಕಿಟಕಿಯನ್ನು ತೆಗೆದನು. ತಂಪಾದ ಗಾಳಿಯ ರಭಸವು ಅವನ ಇಡೀ ದೇಹವನ್ನು ಆವರಿಸಿತು. ಕಾರಿನಲ್ಲಿದ್ದ ಸಿಗರೆಟ್ ಒಂದನ್ನು ಲೈಟರ್ನಿಂದ ಒತ್ತಿಸಿ ಹೊಗೆಯ ಉದ್ದನೆಯ ಕಶ್ ತೆಗೆದುಕೊಳ್ಳುತ್ತಾ ಏನನ್ನು ಯೋಚಿಸಲು ತೊಡಗಿದನು. ಶಿಮ್ಲಾಗೆ ಬಂದ ನಂತರ ಮಾನ್ಯತಾಳಿಗೆ ತೀವ್ರ ಜ್ವರ ಬಂದಿತ್ತು ಮತ್ತು ಅವಳು ಇಡೀ 1 ವಾರ ಜ್ವರದಿಂದ ಬಳಲುತ್ತಿದ್ದಳು. ಈ ಕಾರಣದಿಂದಾಗಿ ಅವಳ ಶೂಟಿಂಗ್ ನಡೆಯಲು ಸಾಧ್ಯವಾಗಲಿಲ್ಲ ಮತ್ತು ನಿರ್ದೇಶಕರು ಅವಳ ಉಲ್ಲೇಖವಿಲ್ಲದ ಇತರ ಪ್ರಮುಖ ನಟರ ಶೂಟಿಂಗನ್ನು ಮೊದಲು ಪ್ರಾರಂಭಿಸಿದ್ದರು. ಅವಳಿಗೆ 1 ವಾರದವರೆಗೆ ವಿಶ್ರಾಂತಿ ಪಡೆಯಲು ಸೂಚಿಸಲಾಗಿತ್ತು. 1 ವಾರದ ನಂತರ ಈಗ ಅವಳು ಹೋಟೆಲ್ನಿಂದ ಹೊರಗೆ ಬಂದು ಶೂಟಿಂಗ್ಗೆ ಹೋದಳು. ಈಗ ಅವಳಿಗೆ ಹುಷಾರು ಎನಿಸುತ್ತಿತ್ತು. ಮಾನ್ಯತಾ ಶೂಟಿಂಗ್ ಲೊಕೇಶನ್ಗೆ ತಲುಪಿದ ತಕ್ಷಣ ಎಲ್ಲರಿಗಿಂತ ಮೊದಲು ಅವಳ ಬಳಿ ಸನಯ ಬಂದಳು. ಬರುತ್ತಿದ್ದಂತೆಯೇ ಅವಳು ವ್ಯಂಗ್ಯವಾಡುತ್ತಾ, ಆಹಾ, ಕೊನೆಗೂ ಬಂದೆಯಾ? ಇಲ್ಲದಿದ್ದರೆ ನೀನು ಇಲ್ಲದೆಯೇ ನಾವು ಸಿನಿಮಾ ಮುಗಿಸಬೇಕಾಗುತ್ತದೆ ಎಂದುಕೊಂಡಿದ್ದೆ. ಅಂದಹಾಗೆ ಒಪ್ಪಿಕೊಳ್ಳಬೇಕು ನಿನ್ನನ್ನು. ಬಂದಾಗಿನಿಂದಲೂ VIP ಮರ್ಯಾದೆ ಸಿಗುತ್ತಿದೆ. ಇದು ಯಾರದ್ದು ಹಾಸಿಗೆ ಕಾಯಿಸಿದ ಮಹಿಮೆಯಂತಾಗಿದೆ. ಇಲ್ಲದಿದ್ದರೆ ನಮಗಂತೂ ನಾವು ಎಷ್ಟೇ ಕಾಯಿಲೆಯಿಂದ ಬಳಲುತ್ತಿದ್ದರೂ ಇಂತಹ ಮರ್ಯಾದೆ ಎಂದಿಗೂ ಸಿಗುವುದಿಲ್ಲ ಎಂದಳು. ಮಾನ್ಯತಾಳಿಗೆ ಅವಳ ಮಾತು ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಅವಳು ನೇರವಾಗಿ ಮಾನ್ಯತಾಳ ನಡೆಯ ಮೇಲೆ ಪ್ರಶ್ನೆ ಎತ್ತುತ್ತಿದ್ದಳು. ಅವಳಿಗೆ ಇದನ್ನು ಹೇಳಲು ಎಷ್ಟು ಧೈರ್ಯ ಎಂದು. ಮಾನ್ಯತಾ ಸನಯಳ ಕಣ್ಣುಗಳಲ್ಲಿ ನೋಡಿ, ನಾನು ನಿನಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಈಗ ನೀನು ಯೋಚಿಸಬಹುದು, ನಾನು ನಿನಗೆ ಏಕೆ ಧನ್ಯವಾದ ಹೇಳುತ್ತಿದ್ದೇನೆ ಎಂದು. ಕೇಳು, ನಾನು ಇಲ್ಲಿಯವರೆಗೆ ಕೆಟ್ಟ ನಡತೆ ಹೆಣ್ಣು ಮಕ್ಕಳ ಬಗ್ಗೆ ಕೇಳಿದ್ದೆ ಅಷ್ಟೇ. ಆದರೆ ಇಂದು ನೋಡಿದೆ ಕೂಡ. ಈ ಸೌಭಾಗ್ಯ ನನಗೆ
ನಿನ್ನಿಂದಾಗಿ ಸಿಕ್ಕಿದೆ. ನಾನು ಸಾಕ್ಷಾತ್ ನನ್ನ ಕಣ್ಣೆದುರೇ ಒಬ್ಬ ಕೆಟ್ಟ ನಡತೆಯ ಹೆಣ್ಣನ್ನು ನೋಡುತ್ತಿದ್ದೇನೆ. ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಯೋಚಿಸುವವಳು ಕೆಟ್ಟ ನಡತೆಯವಳೇ ಆಗಿರಲು ಸಾಧ್ಯ ಎಂದಳು. ಮಾನ್ಯತಾ ಮುಗುಳ್ನಕ್ಕು ಅವಳ ಪಕ್ಕದಿಂದ ಹೊರಟು ಹೋದಳು. ಸನಯ ಅಲ್ಲೇ ನಿಂತು ಅವಳ ಮಾತುಗಳ ಬಗ್ಗೆ ಯೋಚಿಸುತ್ತಿದ್ದಳು. ಮಾನ್ಯತಾ ನಿಜವಾಗಿಯೂ ಈಗಷ್ಟೇ ಅವಳನ್ನು ಕೆಟ್ಟ ನಡತೆಯವಳು ಎಂದು ಕರೆದಿದ್ದಳು. ಅವಳು ಉತ್ತರ ನೀಡಲು ಹಿಂದೆ ತಿರುಗುವಷ್ಟರಲ್ಲಿ ಏನು ಯೋಚಿಸುತ್ತಾ ಅವಳ ಮುಖದಲ್ಲಿ ನಗು ಮೂಡಿತು. ಮುಂದುವರಿಯುವುದು.